Namaste students, welcome to RH Chemistry. In today's passing capsules for supplementary exam students, biomolecules chapter I am going to discuss. From this chapter remember 6 marks you can expect. ಸೊ ನಾ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಮಿನಿಮಮ್ 6ಗೆ 4 ಮಾರ್ಕ್ಸ್ ಅಂತೂ ಬಂದೇ ಬರ್ತದ ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ 12 ಇಯರ್ಸ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಪ್ರಿಪೇರ್ ಮಾಡಿರುವಂತಹ ಶೀಟ್ ಇದು. ಅದಕ್ಕೆ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ಮಿನಿಮಮ್ 50 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಿ ನೀವು. ಇಂಥ ನಾನು 16 ಶೀಟ್ ಕೊಡ್ತೀನಿ. 16 ಶೀಟ್ ಅಂದ್ರೆ 16 ಚಾಪ್ಟರ್ ಇದೆ ಹೋದ ಸೆಕೆಂಡ್ PUC ಅಲ್ಲಿ 16 ಶೀಟ್. ಇವಷ್ಟು ಶೀಟ್ ನಿಮಗೆ PDF ಫೈಲ್ ಅಲ್ಲಿ ಬೇಕು ಅಂತಂದ್ರೆ ನೀವು ನನ್ನ ಗ್ರೂಪ್ ಅನ್ನ ಜಾಯ್ನ್ ಆಗಿ. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಟೆಲಿಗ್ರಾಮ್ ಆದ್ರೂ ಜಾಯ್ನ್ ಆಗಿ, ವಾಟ್ಸ್ಆಪ್ ಆದ್ರೂ ಜಾಯ್ನ್ ಆಗಿ. ಸೊ ಜಾಯ್ನ್ ಆದ್ಮೇಲೆ ನನಗೆ ಈ ಮಟೀರಿಯಲ್ ಬೇಕು ಅಂತ ಕೇಳಿ ಇವೆಲ್ಲ ಮಟೀರಿಯಲ್ ನಾನು ಕಳಿಸ್ತೀನಿ ಫ್ರೀ ಆಫ್ cost. Only thing is you have to get through in the next upcoming supplementary exam. Yes, biomolecules chapter ನೋಡಿ, ಬಹಳ ಸಿಂಪಲ್ ಕ್ವಶನ್. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ರೆಡ್ಯೂಸಿಂಗ್ ಅಂಡ್ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಕೇಳಿದ್ರೆ, ರೆಡ್ಯೂಸಿಂಗ್ ಅಂಡ್ ನಾನ್ ರೆಡ್ಯೂಸಿಂಗ್ ಶುಗರ್ ಬಹಳ ಸಿಂಪಲ್. ರೆಡ್ಯೂಸಿಂಗ್ ಅಂದ್ರೆ ಏನು? ಶುಗರ್ ವಿಚ್ ರೆಡ್ಯೂಸ್ ಟಾಲರೆನ್ಸ್ ರಿಯೇಜೆಂಟ್ ಫೇಲಿಂಗ್ ಸೊಲ್ಯೂಷನ್ ಆರ್ ಕಾಲ್ಡ್ reducing sugar. Sugar which do not reduce tolerance reagent and failing solution are called non-reducing sugar. one marks ಕೂಡ ಕೇಳಬಹುದು. ಎಕ್ಸಾಂಪಲ್ ಏನು? ಇವೆಲ್ಲದೂ ಎಕ್ಸಾಂಪಲ್: ಗ್ಲೂಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್. ಬಟ್ ಇಲ್ಲಿ ಮಾತ್ರ ಸುಕ್ರೋಸ್ ಇಸ್ ಓನ್ಲಿ ಒನ್ ಎಕ್ಸಾಂಪಲ್ ನಾನ್ ರೆಡ್ಯೂಸಿಂಗ್ ಶುಗರ್ಗೆ. ನೆನಪಿಟ್ಕೊಳ್ಳಿ, ರೆಡ್ಯೂಸಿಂಗ್ ಶುಗರ್ ಮತ್ತೆ ನಾನ್ ರೆಡ್ಯೂಸಿಂಗ್ ಶುಗರ್. ರೆಡ್ಯೂಸಸ್ ಟಾಲರೆನ್ಸ್ ರಿಯೇಜೆಂಟ್ ಅಂಡ್ ಫೇಲಿಂಗ್ ಸೊಲ್ಯೂಷನ್. ಡು ನಾಟ್ ರೆಡ್ಯೂಸ್ ಟಾಲರೆನ್ಸ್ ರಿಯೇಜೆಂಟ್ ಅಂಡ್ ಫೇಲಿಂಗ್ ಸೊಲ್ಯೂಷನ್. ಬಹಳ ಸಿಂಪಲ್. ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡದೆ ಏನೂ ಸಿಗೋದಿಲ್ಲ. ಹಾರ್ಡ್ ವರ್ಕ್ ಇಲ್ಲದೆ ಏನೂ ಸಿಗೋದಿಲ್ಲ, ಗೊತ್ತಿರಲಿ. So draw the structure of maltose. Draw the structure of maltose. See, maltose structure ಬಗ್ಗೆ ಒಂದು ಹೇಳ್ಬಿಡ್ತೀನಿ. maltose structure ದಲ್ಲಿ ಇರೋದು ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್. ರಿಮೆಂಬರ್, ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್. ಬಹಳ ಸಿಂಪಲ್. ಸೊ ಪ್ರಾಕ್ಟೀಸ್ ಮಾಡಬೇಕು ಇದನ್ನ. ಇದು ಹೇಗೆ ಅಂದ್ರೆ 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಕೇಳ್ತಾರೆ. ಇನ್ನು ಒಂದು HOH ರಾಂಗ್ ಆದ್ರೂ ಕೂಡ 2 ಮಾರ್ಕ್ಸ್ ತೆಗಿತಾರೆ, ಗೊತ್ತಿರಲಿ. 1 ಮಾರ್ಕ್ಸ್ ಅನ್ನು ಕೊಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಬಹಳ ಸಿಂಪಲ್. ನೋಡಿ, ಪ್ರಾಕ್ಟೀಸ್ ಮಾಡೋರು 4 ಸಲ ಪ್ರಾಕ್ಟೀಸ್ ಮಾಡಿ ಬರ್ತದೆ. HOH ಹೌದಾ? 2 ಸಲ ಬರದ್ರಿ ಹೌದಾ? ಫಸ್ಟ್ ಹೆಕ್ಸಾಗೋನಲ್ ರಿಂಗ್ ಹಾಕ್ತಿರಿ, ಒಂದು ಆಕ್ಸಿಜನ್ ಬರೀತೀರಿ ಕಾರ್ನರ್ದಲ್ಲಿ. HOH ಬರ್ಮೇಲೆ OHH ಬರೀರಿ. ಅದಾದ್ಮೇಲೆ H ಬಾಂಡ್ ಆಕ್ಸಿಜನ್ ವಿತ್ ದ ಸೇಮ್. ಸಿ, ಇಲ್ಲಿ ಏನು ಬರೆದಿರ್ತೀರಿ ಇದೇ ಸ್ಟ್ರಕ್ಚರ್ನ ಇಲ್ಲಿ ಹಾಕ್ತಿರಿ, ಗೊತ್ತಿರಲಿ. ಇಲ್ಲೇನು ಸ್ಟ್ರಕ್ಚರ್ ಹಾಕಿದ್ರಿ ಇದೇ ಸೇಮ್ ಸ್ಟ್ರಕ್ಚರ್, ಯಾಕಂದ್ರೆ 2 ಗ್ಲೂಕೋಸ್ ಯೂನಿಟ್ ಹೌದಾ? ಓನ್ಲಿ ಏನಂದ್ರೆ ಇಲ್ಲಿ OH ಬರೆದಿದ್ರೆ ಫಸ್ಟ್ ಕಾರ್ಬನ್ಗೆ ಇದು OH ಅಂತ ಬರೆದಿರಿ, ಹೌದಾ? ಇಲ್ಲಿ OH ಏನಿದೆ ಅದು ವಾಟರ್ ಆಗಿ ಹೊರಗೆ ಹೋಗ್ಬಿಡ್ತದ. ಇಲ್ಲಿ ಆಕ್ಸಿಜನ್ ಡೈರೆಕ್ಟ್ ಲಿಂಕ್ ಅನ್ನು ಕೊಟ್ಟಿದೆ. ಇಲ್ಲಿ ನೋಡ್ರಿ, ಇಲ್ಲಿ OH ಬರೆದಿರಿ, ಇಲ್ಲಿ OH ಬರೋದಿಲ್ಲ. ಅಂದ್ರೆ ಈ OH ಮತ್ತೆ ಈ OH ಸೇರಿ ಇಲ್ಲಿ ವಾಟರ್ ಆಗಿ ಹೊರಗೆ ಹೋಗ್ಬಿಡ್ತದೆ. ನೆಕ್ಸ್ಟ್ CS2OH ಹೌದಾ? ಇವೆರಡೂ ಸೇಮ್ ಸ್ಟ್ರಕ್ಚರ್. ಇಲ್ಲಿಂದ ಕಾಪಿ ಮಾಡ್ರಿ, ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಡೆಫಿನೆಟ್ಲಿ ಯು ಕ್ಯಾನ್ ರೈಟ್. ನೋ ಯು ಕ್ಯಾನ್ ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಲ್ಯಾಕ್ಟೋಸ್ ಸ್ಟ್ರಕ್ಚರ್ ನೋಡ್ರಿ. ಲ್ಯಾಕ್ಟೋಸ್ ಅಲ್ಲಿ ಇರೋದು ಏನು ಹಾಗಾದ್ರೆ? ಲ್ಯಾಕ್ಟೋಸ್ ಅಲ್ಲಿ ಇರೋದು ರಿಮೆಂಬರ್ ಗ್ಯಾಲಕ್ಟೋಸ್ ಪ್ಲಸ್ ಗ್ಲೂಕೋಸ್. ಇದು ಗ್ಲೂಕೋಸ್ ಮತ್ತು ಗ್ಲೂಕೋಸ್, 2 ಗ್ಲೂಕೋಸ್ ಏನಿದು ಅಲ್ಫಾ. ಇದು ಯಾವ್ದಿದು? 2 ಬೀಟಾ, ಗೊತ್ತಿರಲಿ. ಬೀಟಾ. ಹಾಗಾದ್ರೆ ಅಲ್ಫಾ ಬೀಟಾ ಡಿಫರೆನ್ಸ್ ಏನು? ಸಿ, ಫಸ್ಟ್ ಪೊಸಿಷನ್ ಅಲ್ಲಿ H ಮೇಲೆ OH ಕೆಳಗಡೆ, ಹೌದಾ? ಅಲ್ಫಾ. ಇಲ್ಲಿ ನೋಡಿ, OH ಮೇಲೆ H ಕೆಳಗಡೆ, ಹೌದಾ? ಇದು ಬೀಟಾ. ವೆರಿ ಸಿಂಪಲ್. OH ಮೇಲೆ H ಕೆಳಗಡೆ ಬೀಟಾ. ನಾವು ಇದೇ ಸೇಮ್ ಸ್ಟ್ರಕ್ಚರ್ ಇಲ್ಲಿ ಡ್ರಾ ಮಾಡಿದ್ರಿ, ಕರೆಕ್ಟಾ? ಸೇಮ್ ಸ್ಟ್ರಕ್ಚರ್ ನೋಡಿ, ಕರೆಕ್ಟ್ ಆಗಿ ನೋಡಿ. ನಾವು ಯು ಕ್ಯಾನ್ ಸಿ HOH ಬರೀಬೇಕಿತ್ತಿಲ್ಲಿ. ಇದು ಕೂಡ ಬೀಟಾ ಅಂದ್ರೆ ಮೀನಿಂಗ್ ಏನು? ಮತ್ತೆ OH ಮೇಲೆ H ಕೆಳಗೆ. ಇಲ್ಲೊಂದು OH ಇತ್ತು, ಇಲ್ಲೊಂದು OH ಇತ್ತು. ರಿಮೆಂಬರ್, ಆ OH ಮತ್ತೆ OH ಸೇರಿ H2 ಹೊರಗೆ ಹೋದ್ಮೇಲೆ ಏನು ಉಳಿತಿಲ್ಲ? ಆಕ್ಸಿಜನ್ ಅಷ್ಟೇ ಉಳಿತು. ಇಲ್ಲೂ ಕೂಡ ಹಾಗೇನೆ. ಸಿ, ಈಗ ಗ್ಯಾಲಕ್ಟೋಸ್ ಮತ್ತು ಗ್ಲೂಕೋಸ್ ಡಿಫರೆನ್ಸ್ ಏನು? ನೀವು ಗ್ಲೂಕೋಸ್ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಉಳಿದಿದ್ದೆಲ್ಲ ತಾನೇ ಬರ್ತದೆ. ಇದೇ ಸ್ಟ್ರೀಮ್ ಸ್ಟ್ರಕ್ಚರ್ ಇಲ್ಲಿ ಬರ್ದಿರಿ, ಹೌದಾ? OHH OH ಅಂದ್ರೆ ಅದು ವಾಟರ್ದಲ್ಲಿ ಇನ್ವಾಲ್ವ್ ಆಯ್ತು ಅಂತ ಹೇಳಿದೆ. HOH ಓನ್ಲಿ ಡಿಫರೆನ್ಸ್ ಏನು? CS2OH ಇದು ಸೇಮೆ. ಡಿಫರೆನ್ಸ್ ಏನಂತಂದ್ರೆ ಇಲ್ಲಿ ನೋಡ್ರಿ, HOH ಬರೆದಿದ್ರಿ, OHH ಬರೀರಿ. ಅಂದ್ರೆ ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಕಾರ್ಬನ್. ಇದು ಫೋರ್ತ್ ಕಾರ್ಬನ್ ಅಲ್ಲಿ H ಮೇಲೆ OH ಕೆಳಗಡೆ ಇದ್ರೆ ಗ್ಲೂಕೋಸ್. ಫೋರ್ತ್ ಕಾರ್ಬನ್ ಅಲ್ಲಿ OH ಮೇಲೆ H ಕೆಳಗಡೆ ಇದ್ರೆ ಗ್ಯಾಲಕ್ಟೋಸ್. ಬಹಳ ಸಿಂಪಲ್. ಇಲ್ಲಿ ಫಸ್ಟ್ ಕಾರ್ಬನ್ ಅಲ್ಲಿ OH ಮೇಲೆ H ಕೆಳಗಡೆ ಇದ್ರೆ ಬೀಟಾ. ಫಸ್ಟ್ ಕಾರ್ಬನ್ ಅಲ್ಲಿ H ಮೇಲೆ OH ಕೆಳಗಡೆ ಇದ್ರೆ ಅಲ್ಫಾ. ರಿಮೆಂಬರ್ ದಟ್. ಸೊ ಇದು ಲ್ಯಾಕ್ಟೋಸ್ ಸ್ಟ್ರಕ್ಚರ್. ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಒಂದು HOH ಮಿಸ್ ಆದ್ರೂ ಕೂಡ ಮಾರ್ಕ್ಸ್ ಸಿಗೋದಿಲ್ಲ, ಗೊತ್ತಿರಲಿ. ನೆಕ್ಸ್ಟ್, ಗಿವ್ ಅನ್ ಎಕ್ಸಾಂಪಲ್ ಫಾರ್ ಆಪ್ಟಿಕಲಿ ಆಕ್ಟಿವ್ ಅಮೈನೋ ಆಸಿಡ್ ಅಂತ ಕೇಳಿದ್ರೆ ಒಂದೇ ಎಕ್ಸಾಂಪಲ್ ಗೊತ್ತಿರಲಿ, ಗ್ಲೈಸಿನ್ ನೆನ್ಪಿಟ್ಕೊಳ್ಳಿ. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಆಸಿಡಿಕ್ ಅಮೈನೋ ಆಸಿಡಿಕ್ ಅಂದ್ರೆ 2 ನೆನ್ಪಿಟ್ಕೊಳ್ಳಿ, ಗ್ಲುಟಾಮಿಕ್ ಆಸಿಡ್, ಅಸ್ಪಾರ್ಟಿಕ್ ಆಸಿಡ್, ಯಾವ್ದಾದ್ರು ಒಂದು. ಬೇಸಿಕ್ ಅಮೈನೋ ಆಸಿಡ್ ಅಂತ ಕೇಳಿದ್ರೆ ಲೈಸಿನ್ ಅಂಡ್ ಹಿಸ್ಟಿಡಿನ್. ಸೊ ನ್ಯೂಟ್ರಲ್ ಅಮೈನೋ ಆಸಿಡ್ ಅಂತ ಕೇಳಿದ್ರೆ ಗ್ಲೈಸಿನ್ ಅಂಡ್ ಅಲನೈನ್.
ಸೊ ಒಂದೊಂದು ಎಕ್ಸಾಂಪಲ್ ಕೇಳ್ಬೋದು, ನೆನ್ಪಿಟ್ಕೊಳ್ಬೇಕು. ದರ್ ಇಸ್ ನೋ ಅದರ್ ವೇ. ದೆನ್ ವಾಟ್ ಈಸ್ ಜ್ಯೂಟರಯಾನ್? ಜ್ಯೂಟರಯಾನ್ ಅಂದ್ರೆ ಏನು? ಜ್ಯೂಟರಯಾನ್ ಅಂತಂದ್ರೆ ಇದು ಅಮೈನೋ ಆಸಿಡ್ ಮಾಲಿಕ್ಯೂಲ್ ಇದೆ. ಅಮೈನೋ ಆಸಿಡ್ ಮಾಲಿಕ್ಯೂಲ್ ಏನಾಗ್ತದೆ, ಇಂಥ ಅಮೈನೋ ಆಸಿಡ್ ಮಾಲಿಕ್ಯೂಲ್ ಕಂಟೇನ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್. ಎರಡೂ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇರಬೇಕು. ಹೇಗಾಗ್ತದೆ ನೋಡಿ, ಇಲ್ಲಿಂದ ಎಚ್ ಏನಿದೆ ಇದು ಇಲ್ಲಿ ಶಿಫ್ಟ್ ಆಗ್ತದೆ, ಯಾಕಂದ್ರೆ ಇದು ಆಸಿಡ್ H+ ಕೊಡ್ತದೆ, ಇದು ಬೇಸ್ H+ ತಗೊಳ್ತದೆ. ತಗೊಂಡ್ಮೇಲೆ NH2 ಇರೋದು ಏನಾಯ್ತು, NH3+ ಆಯ್ತು, ಇದು O- ಆಯ್ತು. ಅಂದ್ರೆ ಇದು ಜ್ಯೂಟರಯಾನ್ ಸ್ಟ್ರಕ್ಚರ್. ಜ್ಯೂಟರಯಾನ್ ಸ್ಟ್ರಕ್ಚರ್ ಅಂತ ಕೇಳಿದ್ರೆ ಇದನ್ನು ಬರೀಬೇಕು. ರಿಮೆಂಬರ್, ಜ್ಯೂಟರಯಾನ್ ಅಂತಂದ್ರೆ ಅಮೈನೋ ಆಸಿಡ್ ಮಾಲಿಕ್ಯೂಲ್. ಇದು ಅಂದ್ರೆ ಏನಿರ್ತದೆ, ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಇರೋದನ್ನು ನಾವು ಜ್ಯೂಟರಯಾನ್ ಅಂತ ಕರೀತೀವಿ. ಸೊ ದಟ್ ಈಸ್ ಅಬೌಟ್ 6th ಕ್ವಶನ್. ಸೊ ನಾವು 7th ಕ್ವಶನ್ ನೋಡೋಣ ಸರ್. ಸೊ 7th ಕ್ವಶನ್ ನೋಡಿ. ಸೊ ರೈಟ್ ಎನಿ ಟೂ ಡಿಫರೆನ್ಸ್ ಬಿಟ್ವೀನ್ ಫೈಬ್ರಸ್ ಅಂಡ್ ಗ್ಲೋಬ್ಯುಲರ್ ಪ್ರೋಟೀನ್. ಫೈಬ್ರಸ್ ಪ್ರೋಟೀನ್ ಅಂದ್ರೆ ಏನು? ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಫೈಬರ್ ಅಂದ್ರೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಈ ರೀತಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರ್ತದೆ ಫೈಬ್ರಸ್. ಗ್ಲೋಬ್ಯುಲರ್ ಅಂದ್ರೆ ಸ್ಪೆರಿಕಲ್ ಶೇಪ್ ಇರ್ತದೆ. ರಿಮೆಂಬರ್, ಸ್ಪೆರಿಕಲ್ ಶೇಪ್. ಸೊ ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ಸ್ಪೆರಿಕಲ್ ಇದು ಫೈಬ್ರಸ್ ಅಂದ್ರೆ ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ಇದು ಸಾಲ್ಯುಬಲ್ ಇನ್ ವಾಟರ್. ಗೊತ್ತಿರಲಿ, ಸಾಲ್ಯುಬಲ್ ಇನ್ ವಾಟರ್. ಇದು ಎಕ್ಸಾಂಪಲ್ ಏನು? ಕೊಲಾಜನ್, ಕೆರಾಟಿನ್, ಫೈಬ್ರೋಯಿನ್ ಇವೆಲ್ಲ ಎಕ್ಸಾಂಪಲ್. ಸೊ ಈ ಕೊಲಾಜನ್ ಅನ್ನೋದು ಮಸಲ್ ಒಳಗೆ ಇರ್ತದೆ, ಕೆರಾಟಿನ್ ಅನ್ನೋದು ಸೊ ಇನ್ನು ಹೇರ್ ಒಳಗೆ ಇರ್ತದೆ, ಫೈಬ್ರೋಯಿನ್ ಫೈಬರ್ಸ್. ಸೊ ಅಂದ್ರೆ ಆಲ್ ದೀಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ಇದು ಸಾಲ್ಯುಬಲ್ ಇನ್ ವಾಟರ್. ಇಲ್ಲಿ ಎಕ್ಸಾಂಪಲ್ ಹೇಗೆ ನೆನ್ಪಿಟ್ಕೊಳ್ಳೋದ್ರೆ ಗ್ಲೋಬ್ಯುಲರ್, ಗ್ಲೋಬ್ ಶೇಪ್ ಅಂದ್ರೆ ಏನು? ಎಗ್ ನೆನ್ಪಿಟ್ಕೊಳ್ರಿ, ಎಗ್ ಅಲ್ಬ್ಯೂಮಿನ್. ಎಗ್ ನೆನ್ಪಿಟ್ಕೊಳ್ರಿ, ಗ್ಲೋಬ್ ಶೇಪ್. ಹೌದಾ, ಎಗ್ ಕಾಣಿಸ್ತದ, ಎಗ್ ಅಲ್ಬ್ಯೂಮಿನ್. ಸೊ ಸಾಲ್ಯುಬಲ್ ಆಗ್ತದೆ ವಾಟರ್ದಲ್ಲಿ. ಸೊ ಎಗ್ ಅಲ್ಬ್ಯೂಮಿನ್ ಸಾಲ್ಯುಬಲ್, ಗ್ಲೋಬ್ಯುಲರ್ ಪ್ರೋಟೀನ್ ಸ್ಪೆರಿಕಲ್ ಆರ್ ಫೋಲ್ಡೆಡ್ ಸ್ಟ್ರಕ್ಚರ್, ಇದು ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಇಷ್ಟೇ. ದೆನ್ ವಾಟ್ ಈಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್? ಮೊನ್ನೆ ಕೂಡ ಕೇಳಿದ್ದೆ. ರಿಮೆಂಬರ್, ಡಿನ್ಯಾಚುರೇಷನ್ ಇಷ್ಟ ಬರೀರಿ. ಕೊಯಾಗುಲೇಷನ್ ಆಫ್ ಪ್ರೋಟೀನ್ ಇಸ್ ಕಾಲ್ಡ್ ಡಿನ್ಯಾಚುರೇಷನ್. ಇಷ್ಟು ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ, ಗೊತ್ತಿರಲಿ. ಕೊಯಾಗುಲೇಷನ್ ಆಫ್ ಪ್ರೋಟೀನ್ ಇಸ್ ಕಾಲ್ಡ್ ಡಿನ್ಯಾಚುರೇಷನ್. ಎಕ್ಸಾಂಪಲ್ ಅಂದ್ರೇನು? ಎಗ್ ಅಲ್ಬ್ಯೂಮಿನ್ ಅಂಡರ್ಗೋ ಡಿನ್ಯಾಚುರೇಷನ್ ಆನ್ ಹೀಟಿಂಗ್. ಈಗ ಎಗ್ ಅನ್ನ ಬಾಯ್ಲ್ ಮಾಡಿದಾಗ ಏನಾಗ್ತದೆ? ಡಿನ್ಯಾಚುರೇಷನ್ ಆಗ್ತದೆ. ಅದೇ ಎಕ್ಸಾಂಪಲ್ ನ ಬರೀಬೇಕು, ನೀಟಾಗಿ ಬರೀಬೇಕಷ್ಟೇ. ನಾವು ಕ್ಲಾಸಿಫಿಕೇಶನ್ ಆಫ್ ವಿಟಮಿನ್ ವಿತ್ ಅನ್ ಎಕ್ಸಾಂಪಲ್. 1 ಮಾರ್ಕ್ಸ್ ಕೇಳಿದ್ರೆ ಮೊನ್ನೆ ನೆನಪಿರಲಿ, ವಾಟರ್ ಸಾಲ್ಯುಬಲ್ ವಿಟಮಿನ್ ಯಾವ್ದು ಅಂತ ಹೇಳಿ, ಅದಕ್ಕೆ 1 ಮಾರ್ಕ್ಸ್ ಕೇಳ್ತಾರೆ ಇದರಲ್ಲಿ. ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್. ವಿಟಮಿನ್ಸ್ ಕ್ಲಾಸಿಫೈಡ್ ಆಸ್ ಫ್ಯಾಟ್ ಸಾಲ್ಯುಬಲ್. ಫ್ಯಾಟ್ ಅಂತಂದ್ರೆ ADEK ನೆನಪಿರ್ಲಿ, ADEK. ಸೊ ಫ್ಯಾಟ್ ಸಾಲ್ಯುಬಲ್ ADEK. ವಾಟರ್ ಸಾಲ್ಯುಬಲ್ B and C. ವಾಟರ್ ಸಾಲ್ಯುಬಲ್ ಅಂದ್ರೆ ಏನು? B and C. ವಾಟರ್ ಸಾಲ್ಯುಬಲ್ B and C. ಸೊ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ವಿಚ್ ಆರ್ ಸಾಲ್ಯುಬಲ್ ಇನ್ ದ ಫ್ಯಾಟ್ ಅಂಡ್ ಆಯಿಲ್, ಇನ್ಸಾಲ್ಯುಬಲ್ ಇನ್ ವಾಟರ್. ಇದು ಇನ್ಸಾಲ್ಯುಬಲ್ ಇನ್ ಫ್ಯಾಟ್ ಅಂಡ್ ಆಯಿಲ್ ಅಂಡ್ ಸಾಲ್ಯುಬಲ್ ಇನ್ ವಾಟರ್. ಬಹಳ ಸಿಂಪಲ್. ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ADEK and B and C. ಮೆನ್ಷನ್ ದ ಡಿಸೀಸ್ ಕಾಸ್ಡ್ ಬೈ ಡೆಫಿಷಿಯನ್ಸಿ. ಇವೆಲ್ಲ ಒಂದೊಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳೇಬೇಕು. ದರ್ ಇಸ್ ನೋ ಅದರ್ ವೇ. ವಿಟಮಿನ್ A ಡೆಫಿಷಿಯನ್ಸಿ ಇದ್ರೆ ಏನ್ ಬರ್ತದೆ ಡಿಸೀಸು? ನೈಟ್ ಬ್ಲೈಂಡ್ನೆಸ್. ಸೊ ನೈಟ್ ಬ್ಲೈಂಡ್ನೆಸ್. ವಿಟಮಿನ್ B12 ಇದ್ರೆ ಪರ್ನಿಷಿಯಸ್ ಅನಿಮಿಯಾ. ವಿಟಮಿನ್ D ಇದ್ರೆ ರಿಕೆಟ್ಸ್ ಅನ್ನೋ ಒಂದು ಡಿಸೀಸ್ ಬರ್ತದೆ. ವಿಟಮಿನ್ B1 ಇದ್ರೆ ಬೆರಿ. ವಿಟಮಿನ್ C ಇದ್ರೆ ಸ್ಕರ್ವಿ. ರಿಮೆಂಬರ್, ವಿಟಮಿನ್ K ಇನ್ಕ್ರೀಸ್ ಇನ್ ಬ್ಲಡ್ ಕ್ಲಾಟಿಂಗ್ ಟೈಮ್. ಸೊ ಎಕ್ಸಾಂಪಲ್ ಹೀಗೂ ಕೇಳಬಹುದು ಕ್ವಶನ್ ಅನ್ನು. ಸೊ ಎಕ್ಸಾಮ್ ಅಲ್ಲಿ ಇನ್ಕ್ರೀಸ್ ಬ್ಲಡ್ ಕ್ಲಾಟಿಂಗ್ ಟೈಮ್, ಇದಕ್ಕೆ ಯಾವ ವಿಟಮಿನ್ ಬೇಕು? ಸೊ ವಿಟಮಿನ್ K ಬೇಕು. ಹೌದಾ? ಸೊ ಅಂದ್ರೆ ಇದನ್ನು ಡಿಕ್ರೀಸ್ ಮಾಡೋದಕ್ಕೆ. ಸ್ಕರ್ವಿ ಡಿಸೀಸ್ ಇದ್ರೆ ಯಾವ ವಿಟಮಿನ್ ಡೆಫಿಷಿಯನ್ಸಿಯಿಂದ ಬರ್ತದೆ? ವಿಟಮಿನ್ C ಇಂದ ಬರ್ತದೆ. ಅಥವಾ ಯಾವ ಡಿಸೀಸ್ ವಿಟಮಿನ್ C ಡೆಫಿಷಿಯನ್ಸಿಯಿಂದ ಬರ್ತದೆ ಅಂತ ಕೇಳಿದ್ರೆ ಸ್ಕರ್ವಿ ಅಂತ ಬರೆಯೋದು. ಬಹಳ ಸಿಂಪಲ್. ಒಂದೊಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ವಾಟ್ ಆರ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್? ಗಿವನ್ ಎಕ್ಸಾಂಪಲ್. 11th ಕ್ವಶನ್. ಎಸೆನ್ಷಿಯಲ್ ಅಂತಂದ್ರೆ ವೆರಿ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಹೇಗೆ ಅಂತಂದ್ರೆ ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ದ ಬಾಡಿ. ಅದಕ್ಕೆ ನಮಗೆ ಬೇಕು. ಎಸೆನ್ಷಿಯಲ್ ಅಂದ್ರೆ ಏನು? ಬೇಕು. ಎಸೆನ್ಷಿಯಲ್ ಬೇಕು. ಯಾಕೆ ಬೇಕು ಅಂದ್ರೆ ಇಟ್ ಕೆನಾಟ್ ಬಿ ಸಿಂಥಸೈಸ್ಡ್ ಇನ್ ದ ಬಾಡಿ, ಕಾಲ್ಡ್ ಆಸ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ಒಂದೊಂದು ಎಕ್ಸಾಂಪಲ್, ವ್ಯಾಲಿನ್ ಆರ್ ಲೈಸಿನ್. ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂದ್ರೆ ಏನು? ಅಮೈನೋ ಆಸಿಡ್ ವಿಚ್ ಕ್ಯಾನ್ ಬಿ ಸಿಂಥಸೈಸ್ಡ್ ಇನ್ ದ ಬಾಡಿ. ನಾನ್ ಎಸೆನ್ಷಿಯಲ್ ಅಂದ್ರೆ ಬ್ಯಾಡ್, ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಬಾಡಿ ಒಳಗೆ ಇದೆ ಅದು. ಸೊ ಕ್ಯಾನ್ ಬಿ ಸಿಂಥಸೈಸ್ಡ್ ಇನ್ ದ ಬಾಡಿ, ಹೆನ್ಸ್ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಗ್ಲೈಸಿನ್ ಆರ್ ಅಲೈನ್ ಇಸ್ ಅ ಎಕ್ಸಾಂಪಲ್ ಫಾರ್ ದಿಸ್. ದಟ್ ಈಸ್ 11th ಕ್ವಶನ್. ಎಸೆನ್ಷಿಯಲ್ ಅಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ಈಗ ಲಾಸ್ಟ್ ಕ್ವಶನ್ ಒಂದು ಹೇಳ್ಬಿಡ್ತೀನಿ. ಸೊ ದಟ್ ಈಸ್ ರೈಟ್ ಎನಿ 3 ಡಿಫರೆನ್ಸಸ್ ಬಿಟ್ವೀನ್ DNA ಅಂಡ್ RNA ಅಂತ ಕೇಳಿದ್ರೆ ಏನ್ ಬರೀಬೇಕು? ಬಹಳ ಸಿಂಪಲ್. ಮೊನ್ನೆ ಕೇಳಿದಿರೋಂಥ ಕ್ವಶನ್ ಇದು. ಹೌದಾ? ಸೊ DNA ಅಂದ್ರೆ ಡಿಆಕ್ಸಿ ರೈಬೋ ಶುಗರ್ ಇಸ್ ಪ್ರೆಸೆಂಟ್, RNA ಅಂದ್ರೆ ರೈಬೋ ಶುಗರ್ ಇಸ್ ಪ್ರೆಸೆಂಟ್. 1 ಮಾರ್ಕ್ಸ್ ಮೊನ್ನೆ ಎಕ್ಸಾಮ್ ಕೇಳಿದ್ರು, ಮಾರ್ಚ್ 2020 ಒಳಗೆ. ಸೊ ವಿಚ್ ಶುಗರ್ ಇಸ್ ಪ್ರೆಸೆಂಟ್ ಇನ್ DNA ಅಂತೇಳಿ. ಹೌದಾ? ಡಿಆಕ್ಸಿ ರೈಬೋಸ್ ಶುಗರ್, ಹಿಯರ್ ರೈಬೋಸ್ ಶುಗರ್. DNA ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಗೊತ್ತಿರಲಿ, RNA ಅಂದ್ರೆ ಸಿಂಗಲ್ ಸ್ಟ್ಯಾಂಡರ್ಡ್ ಇರ್ತದೆ. DNA ಅಂದ್ರೆ ಓನ್ಲಿ 1 ಟೈಪ್, RNA ಆಗಲ್ಲ, 3 ಟೈಪ್ ಇರ್ತದೆ. tRNA, mRNA, rRNA, ಟ್ರಾನ್ಸ್ಫರ್ RNA, ಮೆಸೆಂಜರ್ RNA, ರೈಬೋಸೋಮಲ್ RNA. ಸೊ ನೆಕ್ಸ್ಟ್ ಇದು ಬಹಳ ಸಿಂಪಲ್, ಇಂಪಾರ್ಟೆಂಟ್, ಗೊತ್ತಿರಲಿ. 1 ಮಾರ್ಕ್ಸ್ ಬಹಳ ಸಲ ಕೇಳಿದ್ದಿದೆ. ಸೊ ದೇ ಹ್ಯಾವ್ ಆಸ್ಕ್ಡ್ ಲೈಕ್ ದಿಸ್, ವಿಚ್ ನೈಟ್ರೋಜನ್ ಬೇಸ್ ಓನ್ಲಿ ಪ್ರೆಸೆಂಟ್ ಇನ್ DNA ಅಂತ ಕೇಳ್ತಾರೆ. ಓನ್ಲಿ ಥೈಮಿನ್. ವಿಚ್ ಪ್ರೆಸೆಂಟ್ ಓನ್ಲಿ ಇನ್ RNA?
ವಿಚ್ ಇಸ್ ಎಬ್ಸೆಂಟ್ ಇನ್ DNA ಹೀಗಂತ ಕೇಳ್ತಾರೆ. ಅಥವಾ ವಿಚ್ ಬೇಸ್ ವಿಚ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ DNA ವಿಚ್ ಇಸ್ ಎಬ್ಸೆಂಟ್ ಇನ್ RNA ಥೈಮಿನ್, ವಿಚ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ RNA ಎಬ್ಸೆಂಟ್ ಇನ್ DNA ಯುರಾಸಿಲ್. ಗೊತ್ತಿರಲಿ, ಇಲ್ಲಿ ಅಡನೈನ್, ಗ್ವಾನೈನ್, ಸೈಟೋಸಿನ್ ಮೂರಲ್ಲೂ ಸೇಮ್ ಇರ್ತದೆ ನೋಡಿ. ಬಟ್ ಲಾಸ್ಟ್ನೇದೇನಿದೆ ಥೈಮಿನ್ ಬದಲಿಗೆ ಇಲ್ಲಿ ಯುರಾಸಿಲ್ ಇರ್ತದೆ, ಯುರಾಸಿಲ್ ಬದಲಿಗೆ ಇಲ್ಲಿ ಥೈಮಿನ್ ಇರ್ತದೆ. ಬಹಳ ಸಿಂಪಲ್, ಇಂಪಾರ್ಟೆಂಟ್ ಗೊತ್ತಿರಲಿ. ನೆಕ್ಸ್ಟ್, ಡ್ರಾ ದ ಸ್ಟ್ರಕ್ಚರ್ ಆಫ್ ಸುಕ್ರೋಸ್. ಇದೊಂದು ಸುಕ್ರೋಸ್ ಸ್ಟ್ರಕ್ಚರ್ ಕೇಳುವಂತ ಚಾನ್ಸಸ್ ಇದೆ. ಹೇಗೆ ಅಂತಂದ್ರೆ, ಹೇಗೆ ನೋಡಿ, ಈ ಸ್ಟ್ರಕ್ಚರ್ ಏನಿದೆ ಇದು ಗ್ಲುಕೋಸ್, ಇದು ಗ್ಲುಕೋಸ್ ಸ್ಟ್ರಕ್ಚರ್. ಇದು ಏನಿದೆಯಲ್ಲ ಇದು ಫ್ರುಕ್ಟೋಸ್ ಸ್ಟ್ರಕ್ಚರ್. ಗ್ಲುಕೋಸ್ ಮತ್ತು ಫ್ರುಕ್ಟೋಸ್ ಸೇರಿ ಏನಾಗ್ತದೆ, ಸುಕ್ರೋಸ್ ಆಗ್ತದೆ. ಹೌದಾ? ಸೊ ಇದು ಸ್ವಲ್ಪ 5 ಮೆಂಬರ್ಡ್ ಇರ್ತದೆ, ಇದು 6 ಮೆಂಬರ್ಡ್ ಇರ್ತದೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಿ. ಸೊ ನೋಡಿ ಇಲ್ಲಿ CHOH, HOH, OHH, HOH, CH2H. ಇದು ನಾವು ಗ್ಲುಕೋಸ್, ಮಾಲ್ಟೋಸ್ ಮತ್ತು ಲ್ಯಾಕ್ಟೋಸ್ ಸ್ಟ್ರಕ್ಚರ್ ಕೂಡ ನೋಡಿದ್ವಿ. ಹೌದಾ? ಸೊ ಅದೇ ಇಲ್ಲಿ CH2H, ಇಲ್ಲಿ OH ಇತ್ತು. ಆಕ್ಚುಲಿ CH2H ಇದು ಫಸ್ಟ್ ಕಾರ್ಬನ್, ಇದು ಸೆಕೆಂಡ್ ಕಾರ್ಬನ್ OH ಏನಿತ್ತು ಇದು ಇಲ್ಲಿ ವಾಟರ್ ಜೊತೆ, ಇಲ್ಲಿ OH ಮತ್ತು ಇಲ್ಲಿ OH ಸೇರಿ ವಾಟರ್ ಆಗಿ ಹೊರಗೆ ಹೋಗ್ಬಿಡ್ತದೆ. ಸೊ ಇಲ್ಲಿ OH, OHH, HOH, CH2H. ಪ್ರಾಕ್ಟೀಸ್ ಮಾಡ್ರಿ, 4 ಸಲ ಪ್ರಾಕ್ಟೀಸ್ ಮಾಡ್ರಿ, ಎಲ್ಲರಿಗೂ ಬರ್ತದೆ. ಸೊ ನೀವು ಫೇಲ್ ಆಗಿದ್ದೀರಿ ಅಥವಾ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದೀರಿ ಅಂದ್ರೆ ಮೀನಿಂಗ್ ಏನು, ನಿಮ್ಮ ಒಂದು ಪ್ರಾಕ್ಟೀಸ್ ಇನಫ್ ಆಗಿಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಪ್ರಾಕ್ಟೀಸ್ ಮಾಡಿಲ್ಲ, ಈಗ ಕುತ್ಕೊಂಡು ಮಾಡುವಂತ ಟೈಮ್. ಸೊ ಗೊತ್ತಿದೆ, ನೆಕ್ಸ್ಟ್ ಮಂತ್ 14th ನಮ್ಮ ಎಕ್ಸಾಮ್ ಇದೆ, ಕೆಮಿಸ್ಟ್ರಿ ಸಪ್ಲಿಮೆಂಟರಿ ಎಕ್ಸಾಮ್. ಹೌದಾ? ಸೊ ಅದಕ್ಕೆ ಪ್ರಿಪೇರ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ನೀವು ಏನೇ ಡೌಟ್ ಇದ್ರೂ ಕೂಡ ನನಗೆ ವಾಟ್ಸಪ್ ಅಲ್ಲಿ ಕೇಳಬಹುದು. ಸೊ ಇವೆಲ್ಲ ನೋಟ್ಸ್ ಅನ್ನು ವಾಟ್ಸಪ್ ಅಲ್ಲಿ ಕೊಟ್ಟಿದ್ದೀನಿ, ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಜಾಯಿನ್ ಆಗಿ. ಸೊ ಯಾರೂ ಕೂಡ ಫೇಲ್ ಆಗಬಾರ್ದು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫೇಲ್ ಆದರೂ ಇದ್ರೆ ಅವರಿಗೂ ಕೂಡ ಇದನ್ನು ಪಾಸ್ ಮಾಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ, ಆ್ಯಂಡ್ ಈ ಎಲ್ಲ ಮಟೀರಿಯಲ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.